ಇದೇನ ಪ್ರಪಂಚದ ರೀತಿ, ಇದೇನ ಮನುಷ್ಯ ಮೃಗಗಳು ಈ ಥರ ಮಾಡಲ್ವೇ? ಸಾಕೊಂಡೆ ನಾನು. ಅವ್ರು ಓದಬೇಕು, ಅವ್ರ ಮನಸ್ಸಿಗೆ ಶಾಂತಿ ಇಲ್ದಿರ ಆಗೋಯ್ತೆ, ನೆಮ್ಮದಿ ಇಲ್ದಿರ ಆಗೋಯ್ತಲ್ಲಪ್ಪ. ಅಯ್ಯೋ ಕಂದ, ನನಗೆ ಏನು ಮಾಡಿದ್ನಪ್ಪ, ನನ್ನ ಯಾಕಪ್ಪ ಈ ಥರ ಹಿಂಸೆ ಕೊಡ್ತಾರೆ ಇವರು? ದೊಡ್ಡವನು ನೀನು ಅಂತ ಹೇಳಿ ನಾನೇ ಕೆಡಿಸ್ಬಿಟ್ಟ. ಜವಾಬ್ದಾರಿ ತಿಳಿಸಿ, ಒಂದು ಸುಖ ಪಟ್ಟಿಲ್ಲ, ಒಂದು ಸಂತೋಷ ಇಲ್ಲ, ಎಲ್ಲದಕ್ಕೂ ಇರಲಿ ನಮ್ಮ ಪರವಾಗಿಲ್ಲ ಬಿಡೋಣ. ನನ್ನ ಪ್ರತಿ ಕೆಲಸದಲ್ಲೂ ಹೆಣ್ಮಕ್ಳಿಗಿಂತ ಹೆಚ್ಚಾಗಿ ನನ್ನನ್ನು ಮಾಡ್ತಿದ್ದೆ. ಬಟ್ಟೆ ಒಗಿಬಾರ್ದು, ನಾನು ಒಗಿತೀನಲ್ಲ, ನಾನು ಸಹಾಯ ಮಾಡ್ತೀನಲ್ಲ, ನೀನೇ ಹೋಗಿದ್ದು ಹಂಗೆಲ್ಲ ಹೇಳ. ಭಗವಂತ ನೀನೇ ನೋಡ್ಕೊಳಪ್ಪ. ಅಯ್ಯೋ ಕಂದ, ಚಿನ್ನು ಹೇಳ್ಕೊಂತೀನೋ ನನ್ನ ಮಗನ, ಎಷ್ಟು ತಿಳ್ಕೊತೀನೋ ನಾನು. ಒಂದು ದಿನ ಆದರೂ ನನ್ನನ್ನು ನೋವು ಕೊಟ್ಟಿರೋನಲ್ಲ ನನಗೆ. ಅವ್ನ ಸಮಾಧಿಗೆ ಕೆಲಸ ಕೊಟ್ಟರು, ಅವನೇ ಇಲ್ಲ, ಅವನಿಗೆ ಏನು ಮಾಡ್ತಾನೆ ನೋಡಿ. ಅವೇ ಎಷ್ಟು ಮುದ್ದಾಗಿದ್ದಾನೋ ನನ್ನ ಮಗ. ಯಾವಾಗೂ ನಗ್ತಾನೆ ಇರ್ತಾನೆ, ಯಾವಾಗೂ ನಗ್ತಾನೆ ಇರ್ತಾನೆ, ಕೋಪದಲ್ಲೂ ನಗ್ತಾನೆ. ಯಾರಿಗಪ್ಪ ಹೇಳಿ ನಾನು, ಯಾರಿಗೆ ಹೇಳ್ಕೊಳ್ಳಿ ನಾನು? ಆಸ್ತಿಗಳು ಏನು ಹಾಕ್ಕೊಂಡು ಹೋಗ್ತಾರಪ್ಪ ನಾಳೆ ದಿನ? ತಲೆ ಮೇಲೆ ಹಾಕ್ಕೊಂಡು ಹೋಗ್ತಾರ. ಎಲ್ಲರೂ ಒಂದಿನ ಇಲ್ಲಿಗೆ ಬರುತ್ತಾನೆ, ನಾನು ಒಂದಿನ ಇಲ್ಲಿಗೆ ಬರಬೇಕು, ನೀನು ಒಂದಿನ ಇಲ್ಲಿಗೆ ಬರಬೇಕು. ಇಲ್ಲ ನೆಮ್ಮದಿ ಇರುತ್ತೆ ಅಂದರೆ ಇಲ್ಲೂ ನೆಮ್ಮದಿ ಇಲ್ದಿರ ದಿನ ಬಂದು ಪೂಜೆ ಮಾಡ್ತಾ ಇದ್ದೇನೆ. ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಇರ್ತಾ ಇತ್ತು, ನನ್ನ ನೆಮ್ಮದಿನೇ ತೆಗೆದಾಕ್ಬಿಟ್ರು. ನಾನು ಯಾರಿಗೆ ಹೇಳ್ಕೊಳ್ಳಿ ಸ್ವಾಮಿ, ನಾನು ಯಾರಿಗೆ ಹೇಳ್ಕೊಳ್ಳಿ? ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ, ನನ್ನ ಮಗನ ಸಮಾಧಿ ಉಳಿಸ್ಕೊಡೆ. ನನಗಿಲ್ಲಿದ್ರೇ ನೆಮ್ಮದಿ, ಇಲ್ಲ ಅಂದ್ರೆ ನನ್ನನ್ನು ಇಲ್ಲ ಹಾಕ್ಬಿಡಿ, ಅವನ ಜೊತೆಗೆ ನನ್ನನ್ನು ಹಾಕ್ಬಿಡಿ. ನನಗಿಷ್ಟ ಇಲ್ಲ ಬದುಕೋದು. ದಯವಿಟ್ಟು ನನಗಿದನ್ನು ಮಾತ್ರ ಉಳಿಸ್ಬಿಡಿ. ದೀಪ ಅಂಟಿಸೋ ಬತ್ತಿ ಇದೇನಾಗುತ್ತೆ ಅಣತೆ, ಅದನ್ನು ಸಹ ನೋಡಿ ಹೆಂಗೆ ಹುಡ್ದಾಕಿದ್ದಾರೋ. ನಾನು ಅರ್ಶನ ಕಲಸಿ ಸೋಮವಾರ ಪೂಜೆ ಮಾಡ್ಕೊಂಡು ಹೋಗಿದ್ದೀನಿ, ಮಂಗಳವಾರ ಬೆಳಗ್ಗೆ ಹೊಡೆದಾಕ್ತಾರೆ. ಏನು ಸ್ವಾಮಿ ಇದು? ಇದೇನ ಪ್ರಪಂಚದ ರೀತಿ, ಇದೇನ ಮನುಷ್ಯತ್ವ? ಮೃಗಗಳು ಈ ಥರ ಮಾಡಲ್ವೇ? ದಯವಿಟ್ಟು ನನ್ನ ನೋವನ್ನು ಅರ್ಥ ಮಾಡು. ಅದ ಮೇಲೆ ಇಟ್ಕೊಂಡು ಸಾಕೊಂಡೆ ನನ್ನ ಮಗನ ನಾನು. ಅವ್ನು ಓದ್ಮೇಲೆ ಅವನ ಮನಸ್ಸಿಗೆ ಶಾಂತಿ ಇಲ್ದಿರ ಆಗೋಯ್ತೆ, ನೆಮ್ಮದಿ ಇಲ್ದಿರ ಆಗೋಯ್ತಲ್ಲಪ್ಪ. ಅಯ್ಯೋ ಕಂದ, ನಾನು ನಿನಗೆ ಏನು ದ್ರೋಹ ಮಾಡಿದ್ನಪ್ಪ? ನನ್ನನ್ನು ಯಾಕಪ್ಪ ಈ ಥರ ಹಿಂಸೆ ಕೊಡ್ತಾರೆ ಇವರು? ಭಗವಂತ ನೀನೇ ನೋಡ್ಕೊಳಪ್ಪ. ಅಯ್ಯೋ ಕಂದ, ಚಿನ್ನು ಎದ್ದಳು.